ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಮಿಸ್ಟರ್ ಸಾಗರ್ ಕನ್ನಡಿಗ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಯಾರು ಹೊಸಬರಾದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಆಲ್ರೆಡಿ ಟೂರ್ನಮೆಂಟ್ ಶುರು ಆಗಿದೆ. ODI ಸೀರೀಸು ಮ್ಯಾಚ್, ಅಫ್ಘಾನ್ ಸೀರೀಸ್ ಶುರು ಆಗಿದೆ, ಟೆಸ್ಟ್ ಸೀರೀಸು ಮುಗೀತು ಆಲ್ರೆಡಿ. ಇನ್ನು ಆಲ್ರೆಡಿ ಶುರು ಆಗಬೇಕಾಗಿರೋದು ಇನ್ನು ಮೆನ್ಸದು T20 ಸೀರೀಸ್, ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಸೀರೀಸ್ಗಳು. ಈಗ ನೆಕ್ಸ್ಟ್ ಜುಲೈಯಿಂದ ODI ಸೀರೀಸ್ ನಡೀತಾ ಉಂಟು ಇಂಗ್ಲೆಂಡ್ ಒಟ್ಟಿಗೆ. ಅದರೊಟ್ಟಿಗೆ ವುಮೆನ್ T20 ಲೀಗ್ ಅದು ಕೂಡ ನಡೀತಾ ಉಂಟು ಆಲ್ರೆಡಿ. ಅದರ ಹೈಪ್ ಕೂಡ ಕ್ರಿಯೇಟ್ ಆಗಿಲ್ಲ, ಆದರೆ ಈ ಸಲ ಹೈಪ್ ಕೂಡ ಅಷ್ಟೇ ಹೈಪ್ ಕ್ರಿಯೇಟ್ ಆಗಿದೆ ಆಲ್ರೆಡಿ. ಕೆಲವೊಂದು ತಂಡಗಳು ಆಲ್ರೆಡಿ ಹೊರ ಬಿದ್ದಿದೆ. ಕೆಲವೊಂದು ತಂಡಗಳು ಆಲ್ರೆಡಿ ಸೆಮಿಫೈನಲ್ ಲೆಕ್ಕಾಚಾರ ಶುರು ಆಗಿದೆ ಆಲ್ರೆಡಿ. ಯಾವ ಮ್ಯಾಚ್ ಗೆದ್ದರೆ ಫೈನಲ್ಗೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ಅಷ್ಟೊಂದು ಟಫ್ ಆ್ಯಂಡ್ ಕಾಂಪಿಟೇಷನ್ ನಡೀತಾ ಇದೆ ವರ್ಲ್ಡ್ ಕಪ್ಪಲ್ಲಿ. ಹಾಗೆಯೇ ಕೆಲವೊಂದು ತಂಡಗಳು ಔಟ್ ಆಫ್ ದ ಟೂರ್ನಮೆಂಟ್ ಆಗಿದೆ, ಅಫಿಷಿಯಲಿ ಟೂರ್ನಮೆಂಟ್ ಆಗಿದೆ ಕೆಲವೊಂದು ತಂಡಗಳಂತೂ. ಭಾರತ ತಂಡ ಕೂಡ ಅಷ್ಟೇ 2 ಮ್ಯಾಚ್ ಗೆದ್ದು 1 ಮ್ಯಾಚ್ ಸೋತು ತುಂಬ ಟಫ್ ಆ್ಯಂಡ್ ಫೈನಲ್ ಮ್ಯಾಚಲ್ಲಿ ನಿಂತಿದೆ. ಈ ಮ್ಯಾಚ್ ಗೆದ್ದರೆ 2 ಮ್ಯಾಚ್ ಇದೆ, 2 ಮ್ಯಾಚ್ ಗೆದ್ದರೆ ಮಾತ್ರ ತುಂಬ ಇಂಪಾರ್ಟೆಂಟು. ಸಪೋಸ್ ಏನಾದ್ರು 1 ಮ್ಯಾಚ್ ಸೋತರೂ ಕೂಡ ನಮ್ಮ RCB ಕಥೆನೇ ಆದಂಗೆ, ಹಳೆ ಟೀಮ್ ಇದ್ದಂಗೆ. ಒಂದು ಮ್ಯಾಚ್ ಆ ಮ್ಯಾಚ್ ಗೆಲ್ಲಬೇಕು, ಈ ಮ್ಯಾಚ್ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಸಲ ಹೈಪ್ ಅಂತೂ ಹೆವಿ ಕ್ರಿಯೇಟ್ ಆಗಿದೆ T20 ವರ್ಲ್ಡ್ ಕಪ್ಪಲ್ಲಿ. ಸೊ ಟೋಟಲಾಗಿ 12 ತಂಡಗಳಿರುತ್ತೆ ಟೋಟಲಾಗಿ. ಅದರಲ್ಲಿ ಬಿಗ್ ಸ್ಟೇಜ್ಗಳನ್ನ ಮಾಡಿದ್ದಾರೆ. ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅದೇ ರೀತಿ. ಸೊ ಅದರಲ್ಲಿ ಒಂದರಲ್ಲಿ 6 ತಂಡಗಳಿರ್ತವೆ. ಅದರಲ್ಲಿ ಗ್ರೂಪ್ ಎಯಲ್ಲಿ ಆಲ್ರೆಡಿ ಭಾರತ, ಪಾಕಿಸ್ತಾನ, ನೆದರ್ಲ್ಯಾಂಡ್, ಆಸ್ಟ್ರೇಲಿಯಾ ಇದೆ. ಸೊ ಆಲ್ರೆಡಿ ಅದರಲ್ಲಿ ಗ್ರೂಪ್ ಎಯಲ್ಲಿ ಇರುವಂಥದ್ದು ಆಲ್ರೆಡಿ ಸೆಮಿಫೈನಲಿಗೆ ಆಸ್ಟ್ರೇಲಿಯಾ ಅಂತೂ ಕ್ವಾಲಿಫೈ ಆಗೇ ಆಗುತ್ತೆ. ಯಾಕಂದರೆ ಇನ್ನು ಒಂದೇ ಮ್ಯಾಚ್ ಇರೋದು ಆಸ್ಟ್ರೇಲಿಯಾಕ್ಕೆ. ಆಲ್ರೆಡಿ 1 ಮ್ಯಾಚ್ ಗೆದ್ದರೆ ಡೈರೆಕ್ಟ್ ಅವ್ರಿಗೆ ಕ್ವಾಲಿಫೈ ಆಗ್ತಾರೆ ಸೆಮಿಫೈನಲಿಗೆ. ಡೈರೆಕ್ಟಾಗಿ ಹೋಗುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಇರುವಂಥದ್ದು ಭಾರತಕ್ಕೆ. ಅವರು 1 ಮ್ಯಾಚ್ ಆಲ್ರೆಡಿ ದಕ್ಷಿಣ ಆಫ್ರಿಕಾದೊಟ್ಟಿಗೆ ಸೋತೋಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ 2 ಮ್ಯಾಚ್ ಕೂಡ ಗೆಲ್ಲಬೇಕು, ತುಂಬ ವೆರಿ ವೆರಿ ಇಂಪಾರ್ಟೆಂಟು. 2ರಲ್ಲಿ 1 ಮ್ಯಾಚ್ ಗೆದ್ದರೂ ಕೂಡ ತುಂಬ ಡಿಪೆಂಡ್ ಮಾಡ್ತಾ ಕಾಯಬೇಕು. ಬೇರೆ ತಂಡದೊಟ್ಟಿಗೆ ಕಾಯ್ತಾ ಕೂತ್ಕೋಬೇಕು. ಆ ತಂಡ ಗೆಲ್ಲಬೇಕು, ಈ ತಂಡ ಗೆಲ್ಲಬೇಕು. ಒಂದು ಟೀಮ್ ಇಂಡಿಯಾಕ್ಕೆ ಬೆಟರ್ ಪರ್ಫಾರ್ಮೆನ್ಸ್ ಏನಂದರೆ ರನ್ ರೇಟು ತುಂಬ ಚೆನ್ನಾಗಿದೆ, ರನ್ ರೇಟ್ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಅದರ ಮೇಲೂ ಕೂಡ ಮ್ಯಾಚ್ ಗೆಲ್ಲುವಂಥ ಸಾಧ್ಯತೆ ಕೂಡ ಇದೆ ಸೆಮಿಫೈನಲಿಗೆ. ಆದರೂ ನಾಡ್ದು 2 ಮ್ಯಾಚ್ ಇದೆ, ಅದರಲ್ಲಿ ಗೆದ್ದುಬಿಟ್ಟು ಡೈರೆಕ್ಟ್ ಸೆಮಿಫೈನಲ್ ಹೋಗಲಿ ಅಂತ ನಮ್ಮ ಒಂದು ಆಸೆ. ಸೊ ನೆಕ್ಸ್ಟ್ ಇರುವಂಥದ್ದು ಗ್ರೂಪ್ ಬಿಲಿ ನ್ಯೂಜಿಲೆಂಡು ಟೇಬಲ್ ಟಾಪರು, 3ಕ್ಕೆ 3 ಮ್ಯಾಚ್ ಗೆದ್ದು ಟೇಬಲ್ ಟಾಪರ್ ಆಗಿದೆ. ಇನ್ನೊಂದು ಮ್ಯಾಚ್ ಗೆದ್ದರೂ ಇನ್ನು 2 ಮ್ಯಾಚ್ ಇದೆ. ಇನ್ನೊಂದು ಮ್ಯಾಚ್ ಗೆದ್ದರೂ ಕೂಡ ಡೈರೆಕ್ಟಾಗಿ ಸೆಮಿಫೈನಲ್ಗೆ ಹೋಗುತ್ತೆ. ಅದರಲ್ಲಿ ಐರ್ಲೆಂಡ್ ಅಂತೂ ಇನ್ನು ಹೇಳೋದೇ ಬೇಡ, ಅವರು 3ಕ್ಕೆ 3 ಸೋತು ಮನೆಗೆ ಹೋಗಾಯ್ತು ಆಲ್ರೆಡಿ. ಇನ್ನು ಪಾಕಿಸ್ತಾನ ಅಂತೂ ಔಟ್ ಆಫ್ ದ ಟೂರ್ನಮೆಂಟಿಂದ ಯಾವ ಪರ್ಫಾರ್ಮೆನ್ಸೂ ಇಲ್ಲ. ಭಾರತದೊಟ್ಟಿಗೆ ಒಂದು ಹೈಪ್ ಕ್ರಿಯೇಟ್ ಮಾಡಿದರು ಆ್ಯಕ್ಚುಲಿ, ಇಲ್ಲ ಅಂತಲ್ಲ. ಯಾವ ರೀತಿ ಅಂದರೆ ಒಂದು ವಿಕೆಟ್ ತೆಗೆದುಬಿಟ್ಟು ಯಾರ್ದು ಸ್ಮೃತಿ ಮಂದಾನ ಅವ್ರದ್ದು ಒಂದು ವಿಕೆಟ್ ತೆಗೆದು ಸ್ವಲ್ಪ ಹೈಪ್ ಕ್ರಿಯೇಟ್ ಮಾಡಿದೆ. ಅದೊಂದೇ ಅವ್ರದ್ದು ಬೆಸ್ಟ್ ಪರ್ಫಾರ್ಮೆನ್ಸು ಅವ್ರದ್ದು. ಅಲ್ಲಿಂದ ನೆಕ್ಸ್ಟ್ ಇರುವಂಥ ತಂಡಗಳು ಶ್ರೀಲಂಕಾ, ಐಸ್ಲ್ಯಾಂಡು, ಕೆಲವೊಂದು ತಂಡಗಳು ಆಲ್ರೆಡಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದೆ. ಕೆಲವೊಂದು ತಂಡಗಳು ಇನ್ನೂ ಬ್ಯಾಲೆನ್ಸಿಂಗ್ ಆಗಿ ನಡೀತಾ ಇದೆ. ಭಾರತಕ್ಕೆ ಇನ್ನು ವೆರಿ ಇಂಪಾರ್ಟೆಂಟ್ ಇರುವಂಥದ್ದು ಜೂನ್ 28 ಮತ್ತು 26 2 ಮ್ಯಾಚ್ ಇದೆ. ಅವೆರಡು ಇಂಪಾರ್ಟೆಂಟು. ಅವೆರಡು ಮ್ಯಾಚ್ ಗೆದ್ದರೆ ಡೈರೆಕ್ಟಾಗಿ ಸೆಮಿಫೈನಲ್ಗೆ ಹೋಗುತ್ತೆ. ಸೊ ಈ ಬಾರಿ ICC ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ನಮ್ಮ ಭಾರತ ತಂಡ ಕಿರೀಟಕ್ಕೆ ಮುತ್ತಿಡಲಿ ಅಂತ ಹೇಳ್ಬಿಟ್ಟು, ಕಿಸ್ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಕೇಳ್ಕೊತಿದ್ದೀನಿ. ಇಷ್ಟವರೆಗೂ ಕೂಡ T20 ವರ್ಲ್ಡ್ ಕಪ್ ಗೆದ್ದಿಲ್ಲ ಭಾರತ. ಸೊ ಇನ್ನು ಮುಂದೆ ಆದರೂ ಗೆಲ್ತಾ ಹೋಗಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ. ದೇವರೇ ಈ ಸಲ ಗೆದ್ದು ಬಿಡಲಿ T20 ವರ್ಲ್ಡ್ ಕಪ್.